ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಿದೆ. ಈ ಫಲಿತಾಂಶದ ಪರಿಣಾಮ ಮತ್ತು ಈ ಫಲಿತಾಂಶದ ಕಾರಣ ಬಗ್ಗೆ ನಿನ್ನೆ ನಾನು ಸ್ವಲ್ಪ ಮಾತನಾಡಿದ್ದೆ. ಹಾಗೆಯೇ ಭಾರತೀಯ ಜನತಾ ಪಕ್ಷವನ್ನು ಕೇಂದ್ರವಾಗಿಟ್ಟುಕೊಂಡು ನಾನು ವಿಶ್ಲೇಷಣೆ ಮಾಡಿದ್ದೆ. ಇವತ್ತು ನಾನು ಮಾತನಾಡ್ತಾ ಇರುವುದು ಕಾಂಗ್ರೆಸ್ ಕೇಂದ್ರಿತವಾದ ಚುನಾವಣಾ ಫಲಿತಾಂಶ. ಈ ಚುನಾವಣಾ ಫಲಿತಾಂಶದಿಂದ ಕಾಂಗ್ರೆಸ್ ಮೇಲೆ ಯಾವ ಪರಿಣಾಮ ಬೀರುತ್ತೆ, ದೇಶದ ಒಟ್ಟಾರೆ ರಾಜಕಾರಣದ ಮೇಲೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ, ಕಾಂಗ್ರೆಸ್ ಏನು ಮಾಡಬೇಕು, ಈ ಅಂಶಗಳ ಬಗ್ಗೆ ನಾನು ಇವತ್ತು ಮಾತನಾಡ್ತೇನೆ. ಯಾಕೆಂದರೆ ಯಾವುದೇ ಜನತಂತ್ರದ ಯಶಸ್ವಿಗೆ ಪ್ರಬಲ ಪ್ರತಿಪಕ್ಷ ಇರಲೇಬೇಕು. ಪ್ರಬಲ ಪ್ರತಿಪಕ್ಷ ಇಲ್ಲದಿದ್ದರೆ ಅಧಿಕಾರಾರೂಢ ಪಕ್ಷ ಇದೆಯಲ್ಲ, ಸರ್ಕಾರ ಇದೆಯಲ್ಲ, ಅವರು ಸರ್ವಾಧಿಕಾರಿಗಳಾಗ್ತಾರೆ. ಆ ಲಕ್ಷಣಗಳನ್ನು ಕಾಡ್ತಾ ಇವೆ. ಸೊ ಕಾಂಗ್ರೆಸ್ ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಅವಮಾನಕರವಾದ ಸೋಲನ್ನು ಅನುಭವಿಸಿದೆ. ಪಂಜಾಬನ್ನು ಕಳೆದುಕೊಂಡಿದೆ, ಗೋವಾದಲ್ಲಿ ನೆಲ ಕಚ್ಚಿದೆ, ಮಣಿಪುರದ ಸ್ಥಿತಿ ಭಿನ್ನವಾಗಿಲ್ಲ. ಸೊ ಉತ್ತರ ಪ್ರದೇಶದ ಸ್ಥಿತಿಯಂತೂ ದಯನೀಯವಾಗಿದೆ. ಉತ್ತರಾಖಂಡದಲ್ಲಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ. ಸೊ ಉತ್ತರ ಪ್ರದೇಶದಲ್ಲಿ ಹಾಗಿದ್ದರೆ ಕಾಂಗ್ರೆಸ್ ಪಕ್ಷದ ಈ ದಯನೀಯ ಸೋಲಿಗೆ ಕಾರಣ ಏನು? ಕಾಂಗ್ರೆಸ್ ತಪ್ಪಿದ್ದೆಲ್ಲಿ? ಕೇವಲ ನಾನು ಕಾಂಗ್ರೆಸ್ ಒಂದು ಪಕ್ಷ ಅಂತ ನೋಡ್ತಾ ಇಲ್ಲ. ನಾನು ಪ್ರತಿಪಕ್ಷವಾಗಿ, ಪ್ರಬಲವಾದ ಪ್ರತಿಪಕ್ಷವಾಗಿರಬೇಕಾದ ಕಾಂಗ್ರೆಸ್ ಇಂತಹ ದಯನೀಯ ಸ್ಥಿತಿಗೆ ಯಾಕೆ ತಲುಪಿತು? ಅದು ಈ ದೇಶದ ಮುಂದಿರುವ ಪ್ರಶ್ನೆ. ಈ ಚುನಾವಣೆಯಲ್ಲಿ ಉತ್ತರ ಪ್ರದೇಶವನ್ನು ಸಂಪೂರ್ಣವಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ದತ್ತು ನೀಡಲಾಗಿತ್ತು. ಅವರ ದ್ವಂದ್ವೆ, ಅವರೇನೋ ಮ್ಯಾಜಿಕ್ ಮಾಡಿಬಿಡ್ತಾರೆ ಅನ್ನುವ ನಂಬಿಕೆ ಕಾಂಗ್ರೆಸ್ ವರಿಷ್ಠರಿಗೆ ಇತ್ತು. ಆದರೆ ಅದು ಫಲಕಾರಿಯಾಗಿಲ್ಲ. ಪ್ರಿಯಾಂಕಾ ಗಾಂಧಿ ಮಹಿಳಾ ಮತದಾರರನ್ನು ಕಾನ್ಸಂಟ್ರೇಟ್ ಮಾಡಿ ಸುಮಾರು 50% ಮಹಿಳೆಯರೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಓಡಾಡಿದ್ರು. ಆದರೆ ಮಹಿಳಾ ಮತದಾರರನ್ನು ಕೂಡ ಸೆಳೆಯುವುದಕ್ಕೆ ಪ್ರಿಯಾಂಕಾ ಗಾಂಧಿಯವರಿಗೆ ಸಾಧ್ಯ ಆಗಿಲ್ಲ. ಹಾಗಿದ್ದರೆ ಈ ಜವಾಬ್ದಾರಿಯನ್ನು ಪ್ರಿಯಾಂಕಾ ಗಾಂಧಿಯವರಿಗೆ ಕಾಂಗ್ರೆಸ್ ಕೊಟ್ಟಿದ್ದ್ಯಾಕೆ? ಅವರ ಮೂರ್ಖತನ ಎಲ್ಲಿ ಪ್ರಕಟಗೊಳ್ತು? ಸೊ ಪ್ರಿಯಾಂಕಾ ಗಾಂಧಿಯವರು ಇಂದಿರಾ ಗಾಂಧಿ ಟೈಪೇ ಕಾಣ್ತಾರೆ. ಆದರೆ ಇಂದಿರಾ ಗಾಂಧಿಗೆ ಓಟ್ ಹಾಕೋರೆಲ್ಲ ಪ್ರಿಯಾಂಕಾ ಗಾಂಧಿಗೆ ಓಟ್ ಹಾಕ್ಬಿಡ್ತಾರೆ ಅವ್ರು ಹೇಳಿದರೆ ಅನ್ನೋ ಒಂದು ನಂಬಿಕೆ ಕಾಂಗ್ರೆಸ್ ನಾಯಕತ್ವ ಇತ್ತು ಕಾಣ್ತದೆ. ಅದೇ ರೀತಿ ಪ್ರಚಾರ ನಡೆಸಲಾಯಿತು. ಪ್ರಿಯಾಂಕಾ ಗಾಂಧಿಯವ್ರಿಗೆ ಸೀರೆ ಉಡಿಸ್ಬಿಟ್ಟು ಅದೇ ರೀತಿ ಬಾಬ್ ಕಟ್ ಮಾಡಿಸಿ ಅವ್ರನ್ನ ನಿಲ್ಲಿಸಿ ಜನ ಮತ ಹಾಕ್ತಾರೆ ಅಂತ. ಜನ ಮೂರ್ಖರಲ್ಲ. ಇದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕು. ತಮ್ಮ ಯೋಗ್ಯತೆಗೆ ಬೇಕಾದ ಸರ್ಕಾರವನ್ನು ಆಯಾ ದೇಶದ ಸಮಾಜದ ಜನ ಆಯ್ಕೆ ಮಾಡ್ತಾರೆ. ಇಲ್ಲಿ ಹಾಗೆಯೇ ಅವರ ಸ್ಟ್ರಾಟಜಿ ಫೇಲ್ ಆಯಿತು. ಅದರ ಜೊತೆಗೆ ಸ್ಟ್ರಾಟಜಿನೇ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಒಂದು ಚುನಾವಣಾ ಗೆಲ್ಲಕ್ಕೆ ಬೇಕಾದ ಸ್ಟ್ರಾಟಜಿ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಸೊ ಆದರೆ ಅಂಥ ಸ್ಟ್ರಾಟಜಿ ಇಟ್ಟುಕೊಳ್ಳದೆ ಕೇವಲ ನೆಹರು ಕುಟುಂಬ ಮಾತ್ರ ಮತವನ್ನು ತರಬಹುದು ಅನ್ನುವುದು ಮೂರ್ಖತನ ಆಗಿತ್ತು. ಪ್ರಾಯಶಃ ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಮನವರಿಕೆ ಆಗಿದೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಅವರು ಮನವರಿಕೆ ಆಗಲ್ಲ. ನಾವು ಕೆಲವರು ಹೀಗೆ ಅಂತ ತೀರ್ಮಾನ ತೆಗೆದುಕೊಂಡ ಮೇಲೆ ನಮ್ಮ ಮನಸ್ಸಿದೆಯಲ್ಲ, ಅದು ಒಂದು ಬಂದಿಯಾಗಿರುತ್ತೆ. ಮುಕ್ತ ಆಲೋಚನೆ ಇರಲ್ಲ. ರಾಜಕೀಯ ಪಕ್ಷಕ್ಕೆ ಒಂದು ಮುಕ್ತ ಆಲೋಚನೆ ಬೇಕೋ, ಆ ಮುಕ್ತ ಆಲೋಚನೆಯನ್ನು ಕಾಂಗ್ರೆಸ್ ಕಳೆದುಕೊಂಡಿತ್ತು. ಯಾವಾಗಲೂ ಈ ಚುನಾವಣೆಗೆ ಇಳಿಯಬೇಕಾದ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳ ಶಕ್ತಿ ಮತ್ತು ದೌರ್ಬಲ್ಯ ಭಾಳ ಸ್ಪಷ್ಟವಾಗುತ್ತಿರಬೇಕು. ಆ ಶಕ್ತಿಯನ್ನು ಹೇಗೆ ಕೌಂಟರ್ ಮಾಡಬೇಕು, ದೌರ್ಬಲ್ಯವನ್ನು ಹೇಗೆ ಬಳಸ್ಕೊಳ್ಬೇಕು, ಇದು ಒಂದು ಚುನಾವಣಾ ಕಾರ್ಯತಂತ್ರದ ಭಾಗ. ಕಾಂಗ್ರೆಸ್ ಪಕ್ಷ ಅಂಥ ಕಾರ್ಯತಂತ್ರವನ್ನೇ ಮಾಡಿಲ್ಲ. ಉತ್ತರ ಪ್ರದೇಶದಂಥ ಬಹುದೊಡ್ಡ ರಾಜ್ಯದಲ್ಲಿ ಸುಮಾರು 25 ಕೋಟಿ ಮತದಾರ ಜನಸಂಖ್ಯೆ ಇರುವ ರಾಜ್ಯದಲ್ಲಿ ನೀವು ಎಲ್ಲ ಜನ ಸಮುದಾಯಗಳನ್ನು ಒಳಗೊಳ್ಳುವುದು ಹೇಗೆ? ಅಂತಹ ಒಂದು ವೇದಿಕೆಯನ್ನು ಸೃಷ್ಟಿಸಬೇಕಾಗಿತ್ತು. ಕಾಂಗ್ರೆಸ್ ಆ ಕೆಲಸವನ್ನೇ ಮಾಡಲೇ ಇಲ್ಲ. ಸೊ ಆ ಕಾರಣಕ್ಕೆ ಅವರಿಗೆ ಗೆಲುವು ಮರೀಚಿಕೆಯಾಗಿ ಉಳಿಯಿತು. ಹಾಗೆ ಉಳಿಯುತ್ತೆ. ನೀವು ಕಾರ್ಯತಂತ್ರ ಇಲ್ಲದಿದ್ದರೆ ಹಾಗೆ ಆಗೋದು. ಅದರ ಜೊತೆಗೆ
ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಯಸ್ಸಾಗಿದೆ, ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತೇಳಿ. ಅದು ತನಗೆ ವಯಸ್ಸಾಗಿದೆ ಅನ್ನೋದು ಒಪ್ಪಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಿಲ್ಲವೇ ಇಲ್ಲ. ಒಂದು ವಯಸ್ಸಾಗಿರುವುದು, ಇನ್ನೊಂದು ಔಟ್ಡೇಟೆಡ್ ಆಗಿರುವುದು ಅಂತ. ಭಾರತೀಯ ರಾಜಕಾರಣದಲ್ಲಿ ನಾವು ಔಟ್ಡೇಟೆಡ್ ಆಗ್ತಿದ್ವಿ. ನಮ್ಮನ್ನು ಔಟ್ಡೇಟೆಡ್ ಮಾಡುವುದಕ್ಕೆ BJP ಮತ್ತು ಸಂಘ ಪರಿವಾರ ಯತ್ನ ಮಾಡ್ತಿದೆ ಅನ್ನೋ ಅರಿವಾದರೂ ಇರಬೇಕಿತ್ತು. ಅದನ್ನು ಹ್ಯಾಕ್ ಕೌಂಟ್ರ್ ಮಾಡಬೇಕು ಅಂತ ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜಿ ಮಾಡಬೇಕಿತ್ತು. ಆದರೆ ಅದನ್ನು ಮಾಡಲೇ ಇಲ್ಲ. ಸೊ ಇನ್ನೂ ಎಂಥ ಮೂರ್ಖತನ, ಎಂಥ ನಂಬಿಕೆ ಅಂದರೆ ನೆಹರು ಕುಟುಂಬ ಇನ್ನೂ ಮತವನ್ನು ತರುತ್ತೆ ಅನ್ನುವ ನಂಬಿಕೆಯ ಮೇಲೆ ಕಾಂಗ್ರೆಸ್ ವರಿಷ್ಠರು ಇದ್ದುದು. ಬಹುತೇಕ ನಾಯಕರು ಈಗಲೂ ಅಷ್ಟೇ ಅದಕ್ಕೆ ಜೀವಜೂರು ರಾಜಕಾರಣ ಮಾಡ್ತಾ ಹೋಗ್ತಾರೆ. ಆದರೆ ಇವತ್ತು ಕಾಲ ಬದಲಾಗಿದೆ ಸ್ವಾಮಿ. ನೆಹರು ಕಾಂಟ್ರಿಬ್ಯೂಷನ್ ಏನು, ಮತ್ತೊಂದು ಏನು ಅನ್ನೋದನ್ನು ತಿಳಿಸೋ ಕೆಲಸ ನೀವು ಮಾಡಿಲ್ಲ. ನೆಹರು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ ಅಂತ ಅವ್ರ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಸಂಘ ಪರಿವಾರ BJP ಮಾಡ್ತಾ ಬಂತು. ಅದಕ್ಕೆ ನಿಮ್ಮ ಹತ್ರ ಕೌಂಟ್ರೇ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷವೇ ನೆಹರುವನ್ನು ಮರೆತಿತ್ತು. ಇಂದಿರಾ ಯುಗ ಪ್ರಾರಂಭ ಆದಮೇಲೆ ಸಂಪೂರ್ಣವಾಗಿ ಎಲ್ಲೆಡೆ ಇಂದಿರಾ ಗಾಂಧಿ ವಿಜೃಂಭಿಸ್ತಾ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಈ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವ್ರನ್ನ, ಕಾಂಗ್ರೆಸ್ ಪಕ್ಷವೇ ತನ್ನ ಜೀವ ಅಂತ ನಂಬಿದವರನ್ನು, ಅಂಥವ್ರನ್ನೆಲ್ಲ ಸೈಡ್ಲೈನ್ ಮಾಡ್ತಾ ಬರೀ ಇಂದಿರಾ ಗಾಂಧಿ ಪ್ರಚಾರ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಾಜೀವ್ ಗಾಂಧಿ ಆಯಿತು, ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ನೀವು ನೆಹರು ಕುಟುಂಬದ ಕುಡಿ ಅನ್ನುವ ಕಾರಣಕ್ಕೆ ಈ ದೇಶನ ನಿಮ್ಮನ್ನು ಗದ್ದುಗೆ ಮೇಲೆ ಕೂಡಿಸಲ್ಲ ಅನ್ನುವ ಸಾಮಾನ್ಯ ಅರಿವು ನಿಮಗೆ ಬರಲೇ ಇಲ್ಲ. ಸೊ ಆ ಕಾರಣಕ್ಕಾಗಿ ನೆಹರು ಕುಟುಂಬ ಮತ ತರುತ್ತೆ ಅನ್ನುವ ಭ್ರಮೆಯನ್ನು ಮೊದಲನೇದಾಗಿ ಕಾಂಗ್ರೆಸ್ ವರಿಷ್ಠರು ಬಿಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬಬೇಕಾದ ಅಗತ್ಯ ಇದೆ. ಆ ಚೈತನ್ಯವನ್ನು ತುಂಬದಿದ್ದರೆ ಇತಿಹಾಸ ನಿಮ್ಮನ್ನು ನಿರ್ಲಕ್ಷಿಸುತ್ತೆ, ಕ್ಷಮಿಸೋಲ್ಲ ನಿಮ್ಮನ್ನು. ಅದಕ್ಕೆ ಏನು ಬೇಕು ಹಾಗಿದ್ರೆ? ಕಾಂಗ್ರೆಸ್ ಏನು ಆಲೋಚನೆ ಮಾಡಬೇಕು? ಒಂದು ರಾಜಕೀಯ ಪಕ್ಷ ಜಯವನ್ನು ಗಳಿಸುವುದು ಹೇಗೆ? ಒಂದು ಸೈದ್ಧಾಂತಿಕ ಬದ್ಧತೆ. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಸೈದ್ಧಾಂತಿಕ ಬದ್ಧತೆ ಇಲ್ಲ. ಎಡಕ್ಕೂ ಇಲ್ಲ, ಬಲಕ್ಕೂ ಇಲ್ಲ, ಮುಂದೂ ಇಲ್ಲ, ಹಿಂದೂ ಇಲ್ಲ, ಮ್ಯಾಲೂ ಇಲ್ಲ, ಕೆಳಗೂ ಇಲ್ಲ. ನಾವು ಮೃದು ಹಿಂದುತ್ವ ಅಂತ ಹೇಳ್ತಾ ಹೋಗೋದು. ಓಕೆ, ನೀವು ಮೃದು ಹಿಂದುತ್ವ ಅನ್ನಿ, ಇನ್ನೊಂದನ್ನಿ, ಆದರೆ ನಿಮಗೊಂದು ಬದ್ಧತೆ ಬೇಕಲ್ಲ. ಈ ದೇಶದಲ್ಲಿ ನಡೆದ ಯಾವ ಘಟನೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಪ್ರತಿಕ್ರಿಯೆ ನೀಡಿದೆ? ಹಿಜಾಬ್ ವಿಚಾರದಿಂದ ಪ್ರಾರಂಭವಾಗಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳ ಮೇಲೆ ಸತತವಾದ ದಾಳಿ ನಡೀತಾ ಇದೆಯಲ್ಲ, ಅದಕ್ಕೆ ನಿಮ್ಮ ಉತ್ತರ ಏನು? ನೀವು ಮಾತಾಡಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಎಲ್ಲೋ ಬಹುಸಂಖ್ಯಾತರ ಮತ ಹೋಗ್ಬಿಡುತ್ತೆ ಅಂತ. ಈ ರೀತಿ ಮತದ ರಾಜಕಾರಣ ನಿಮಗೆ ಏನನ್ನೂ ಕೊಡಲಾರದು. ಸೈದ್ಧಾಂತಿಕ ರಾಜಕಾರಣಕ್ಕೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೆಲೆ ಬರುತ್ತೆ. ಈ ಅರಿವು ಕಾಂಗ್ರೆಸ್ಸಿಗೆ ಮೂಡಬೇಕಾಗಿದೆ. ಇನ್ನು ಸಾಂಸ್ಥಿಕ ಜನತಾಂತ್ರಿಕ ಮೌಲ್ಯಗಳು ಅಂತ ಒಂದು ಪಕ್ಷ ಏನಿದೆ, ಅದು ಜನತಾಂತ್ರಿಕ ಮೌಲ್ಯವನ್ನು ಅಳವಡಿಸಿಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಒಳಗೆ ಜನತಾಂತ್ರಿಕ ಮೌಲ್ಯಗಳು ನಾಶ ಆಗಿವೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ವರ್ಕಿಂಗ್ ಕಮಿಟಿನ ಏನಾದ್ರು ಅದು ಯಾವಾಗ ಸೇರುತ್ತೋ, ಯಾಕೆ ಚರ್ಚೆ ಮಾಡುತ್ತೋ ಗೊತ್ತಿಲ್ಲ. ಈ ಸಾಂಸ್ಥಿಕವಾದ ಪ್ರಾಬಲ್ಯವನ್ನು ಸಾಧಿಸೋಕ್ಕೆ ಏನು ಮಾಡಬೇಕು ಅನ್ನೋದನ್ನಾದರೂ BJPಯನ್ನು ನೋಡ್ಕೊಳ್ಳಿ. ವೈರಿಗಳಿರ್ಬೋದು, ನಿಮ್ಮ ವಿರೋಧಿಗಳಿರ್ಬೋದು, ಆದರೆ ಅವರು ಜಯಿಸುವುದಕ್ಕೆ ಕಾರಣಗಳೇನು? BJP ಅನ್ನುವ ಒಂದು ಪಕ್ಷ ಎಷ್ಟು ಸದೃಢವಾಗಿದೆ, ಅಂತಹ ಅಂಶಗಳನ್ನು ನಾವು ಹೇಗೆ ಅಳವಡಿಸಿಕೊಳ್ಬೇಕು ಅನ್ನೋದು ಕಾಂಗ್ರೆಸ್ ಯೋಚನೆ ಮಾಡಬೇಕು. ಇಲ್ಲವೇ ಇಲ್ಲ. ಆ ವರ್ಕಿಂಗ್ ಕಮಿಟಿ ಅಂತ ಒಂದು ವರ್ಕಿಂಗ್ ಕಮಿಟಿ, 4 ಜನ ಬಾಲಂಗೋಚಿಗಳು, 4 ಜನ ಹುಜೂರ್ಗಳನ್ನ ಇಟ್ಕೊಬಿಟ್ಟು ಯಾವ ಚರ್ಚೆನೂ ಇಲ್ಲ. ಸೋನಿಯಾ ಗಾಂಧಿ ಏನೇನಂದ್ಲೋ, ರಾಹುಲ್ ಏನಂದ್ರೆ, ಪ್ರಿಯಾಂಕಾ ಏನಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಇದು ರಾಜಕೀಯ ಪಕ್ಷವನ್ನು ನಡೆಸೋ ರೀತಿ ಏನ್ರಿ? ವಿಧಾನ ಏನ್ರಿ ಇದು? ಜನತಾಂತ್ರಿಕ ಮೌಲ್ಯ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷ ಪ್ರಬಲ ಆಗಲ್ಲ. ಇಬ್ಬರು ಇಟ್ಕೊಂಡ ಕಾಲ ಹೊರಟೋಗಿದೆ. ನೀವು ನಿಮ್ಮ ಸಂಘಟನೆಯನ್ನು ಬಲಪಡಿಸಿದ್ರೆ ಕೇವಲ ಡಿಜಿಟಲ್ ನೋಂದಣಿ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ ಅಂತ 4 ಭಾಷಣ ಹೊಡೆದ್ಬಿಟ್ರೆ ಆಗುತ್ತೆ ಅಲ್ರಿ? ಇಟ್ ವೋಂಟ್ ಹ್ಯಾಪನ್, ಅದಾಗಲ್ಲ. ಆದರೆ ಆ ಅರಿವು ಕಾಂಗ್ರೆಸ್ಸಿಗಿಲ್ಲ. ಯಾಕಂದರೆ ಜನತಾಂತ್ರಿಕ ಮೌಲ್ಯಗಳು ಮತ್ತು ಆಂತರಿಕ ಪ್ರಜಾಸತ್ತೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಶಿಸಿ ಹೋಗಿದೆ. ಉದಾಹರಣೆಗೆ ಆ 23 ನಾಯಕರು ಒಂದು ಭಿನ್ನ ಧ್ವನಿಯನ್ನು ಎತ್ತಿದ್ರಲ್ಲ, ಆ ಸಂದರ್ಭದಲ್ಲಿ ನೀವು ಅವ್ರನ್ನ ಏನು ಮಾಡಿದ್ರಿ? ಅವ್ರನ್ನ ಎಲ್ಲರನ್ನೂ ಕೂಡ ಪಕ್ಕಕ್ಕೆ ಸರಿಸುವ ಕೆಲಸ ಸಿಸ್ಟಮೆಟಿಕ್ಕಾಗಿ ನಡೀತಾ ಹೋಯಿತು.
ಅವರು ಭಿನ್ನಮತಿ ಇರೋನು ಹಣೆಪಟ್ಟಿ ಹಚ್ಚಲಾಯಿತು. ಆ ಗುಲಾಮ್ ನಬಿ ಆಜಾದ್ ಮೇಲೆ ತಿರುಗಿ ಬೀಳಲಾಯಿತು, ಇನ್ನೊಬ್ಬರ ಮೇಲೆ ಆಯಿತು. ಸೊ ಇಂಥದ್ದಿದೆ, ಇದು ಸಂಘಟನೆಯನ್ನು ದುರ್ಬಲಗೊಳಿಸುತ್ತೆ. ಈ ಚುನಾವಣೆ ತೋರಿಸಿದ್ದು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ದೌರ್ಬಲ್ಯವನ್ನು. ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಇಲ್ಲದಿರುವ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನೀವು ಯಾವಾಗ ವ್ಯಕ್ತಿ ಪೂಜೆ ಪ್ರಾರಂಭ ಆಗುತ್ತೆ ಆವಾಗ ಸಂಘಟನೆ ದುರ್ಬಲ ಆಗುತ್ತೆ. ಭಾರತೀಯ ಜನತಾ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಇದೆ, ಮೋದಿ ಪೂಜೆ ಇದೆ, ಆದರೆ ಸಂಘಟನೆ ಪ್ರಬಲವಾಗಿದೆ. ಆ ಪಕ್ಷದ ಮೌಲ್ಯವನ್ನು ತಲುಪಿಸುವ ಕಾಲಾಳುಗಳು ಇದ್ದಾರೆ, ಅವರಿಗೊಂದು ಬದ್ಧತೆ ಇದೆ. ಅವರ ಬದ್ಧತೆಯನ್ನು ನಾವು ಪ್ರಶ್ನೆ ಮಾಡಬಹುದು, ಅದರ ಬದ್ಧತೆ ಇಲ್ಲದಿರುವುದಕ್ಕಿಂತ ಒಂದು ಬದ್ಧತೆ ಇರುವುದು ಬಹಳ ಮುಖ್ಯ. ಅವರಿಗೊಂದು ನಂಬಿಕೆ ಇದೆ, ನಿಮಗೆ ನಂಬಿಕೆನೇ ಇಲ್ಲ, ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ನೀವು ಚುನಾವಣೆ ಗೆಲ್ಲೋದು ಹೆಂಗೆ ಮಾಡಬೇಕು? ಈ ರೀತಿ ಯುದ್ಧ ಕಾಲ ಅದೇನೋ ಅಂತಾರಲ್ಲ, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡೋದಂತೆ, ಆ ಸ್ಥಿತಿಗೆ ನೀವು ತಲುಪಿದ್ದೀರಿ. ಇನ್ನಾದರೂ ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೋಬೇಕು. ಏನು ಮಾಡಬೇಕು ಕಾಂಗ್ರೆಸ್ಸು? ಮೊದಲನಾಗಿ ಎಚ್ಚರಗೊಳ್ಳಬೇಕು. ಕಾಂಗ್ರೆಸ್ ಗಾಢ ನಿದ್ರೆಯಲ್ಲಿದೆ. ನಿದ್ರೆಯಿಂದ ಎಚ್ಚೆತ್ತುಕೊಳ್ಳದಿದ್ದರೆ ಕಾಂಗ್ರೆಸ್ಸಿಗೆ ಉಳಿಗಾಲ ಇಲ್ಲ. ನಾನು ಈ ಮೊದಲು ಹೇಳಿದ ಹಾಗೆ ಇತಿಹಾಸ ಕಾಂಗ್ರೆಸ್ ಪಕ್ಷವನ್ನು ಕ್ಷಮಿಸಲ್ಲ. ಇನ್ನು ಕೇವಲ ನೆಹರು ಕುಟುಂಬದ ಮೇಲಿನ ಅವಲಂಬನೆಯನ್ನು ಕಾಂಗ್ರೆಸ್ ಬಿಡಬೇಕು. ಅದು ಸಂಘಟನೆ ಪ್ರಬಲವಾಗಿದ್ದಾಗ ಮಾತ್ರ ಸಾಧ್ಯ. ವ್ಯಕ್ತಿ ಪೂಜೆ ಇರುವಂಥ ಸಂದರ್ಭದಲ್ಲಿ ನೀವು ಸಂಘಟನೆಯನ್ನು ಬಲಪಡಿಸೋಕ್ಕೆ ಸಾಧ್ಯ ಇಲ್ಲ. ಬಿ ಜೆ ಪಿಗೆ ವ್ಯಕ್ತಿ ಪೂಜೆ ಪ್ರಾರಂಭ ಆದರೂ ಮೊದಲು ಸಂಘಟನೆ ಬೆಳೆದದ್ದು. ಈಗ ವ್ಯಕ್ತಿ ಪೂಜೆ ಪ್ರಾರಂಭ ಆಗಿದೆ, ಅದು ಅಪಾಯದ ಹಂತಕ್ಕೆ ಹೋಗುತ್ತೆ. ವ್ಯಕ್ತಿ ಪೂಜೆ ಜಾಸ್ತಿ ಕಾಲ ನಿಲ್ಲಿಸಲ್ಲ ಯಾರು. ಆದರೆ ನೀವು ಈಗಾಗಲೇ ಕಳೆದ 30-40 ವರ್ಷಗಳಿಂದ ಈ ವ್ಯಕ್ತಿ ಪೂಜೆಯಲ್ಲೇ ನಿರತರಾಗಿದ್ದೀರಿ. ಆ ವ್ಯಕ್ತಿ ಪೂಜೆಯನ್ನು ಮೊದಲು ನಿಲ್ಲಿಸಿ, ದ ಫಸ್ಟ್ ಥಿಂಗ್. ಸೆಕೆಂಡ್, ನೆಹರು ಕುಟುಂಬದ ಮೇಲಿನ ಅವಲಂಬನೆ ಹೋಗಲಿ, ಅದು ಭಾಳ ಇಂಪಾರ್ಟೆಂಟ್. ಮೂರನೇದು, ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡುವಂಥದ್ದು. ಹೊಸ ರಕ್ತ ಪಕ್ಷದಲ್ಲಿ ಹರಿಬೇಕು. ಹೊಸ ರಕ್ತ ಹರಿಯುವುದು ಹೇಗೆ ಅಂತಂದರೆ, ಈ ನೆಹರು ಕುಟುಂಬದವರನ್ನು ಪಕ್ಕಕ್ಕೆ ಕಳಿಸಿ ಇವ್ರನ್ನೆಲ್ಲ ಬೇಕಾದರೆ ಒಂದು ಮಾರ್ಗದರ್ಶಕ ಮಾಡಲಿ, ಬಿ ಜೆ ಪಿ ಏನೋ ಮಾಡೋ ಮೂಲಕ ಆಗಿರ್ತಲ್ಲ, ಅದೇ ರೀತಿ ಮಾಡಿ. ಮಾನಸಿಕವಾಗಿ ವಯಸ್ಸಾದವ್ರನ್ನ ಪಕ್ಕಕ್ಕೆ ತಳ್ಳಿ, ಸೈದ್ಧಾಂತಿಕ ಬದ್ಧತೆ ಇಲ್ಲದವ್ರನ್ನ ಪಕ್ಕಕ್ಕೆ ತಳ್ಳಿ. ಹೊಸ ನಾಯಕರುಗಳೇನಿದ್ದಾರೆ, ಶಶಿ ತರೂರ್ ಅಂತವರು, ಸಚಿನ್ ಪೈಲಟ್ ಅಂತವರು, ಅಂಥವರಿಗೆ ಹೆಚ್ಚಿನ ಅಧಿಕಾರ ಕೊಡಿ. ಅವರಿಗೆ ಪಕ್ಷ ನಡೆಸುವ ಜವಾಬ್ದಾರಿ, ಹೊಣೆಗಾರಿಕೆಯನ್ನು ಕೊಡಿ. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ಕೊಡೋದು ಸಾಧ್ಯ ಆಗ್ಬೋದು. ನಿಮಗಿದೆಲ್ಲ ಮಾಡೋಕ್ಕೆ ಸಾಧ್ಯ ಆಗದಿದ್ದರೆ ನೀವು ಕಸದ ಬುಟ್ಟಿಗೆ ಹೋಗೋದೇ ಒಳ್ಳೆಯದು. ಈ ದೇಶಕ್ಕೆ ನಿಮ್ಮಿಂದ ಯಾವ ಪ್ರಯೋಜನವೂ ಇರಲ್ಲ, ಯಾಕಂದರೆ ನಿಮ್ಗೆ ಸೈದ್ಧಾಂತಿಕ ಬದ್ಧತೆ ಇಲ್ಲ. ಮೊದಲು ಹೇಳ್ತಾ ಇದ್ದ ದಲಿತರು, ಹಿಂದುಳಿದ ವರ್ಗಗಳ ಮೇಲಿನ ಅಟ್ಲೀಸ್ಟ್ ಹುಸಿ ಕಣ್ಣೀರಾದ್ರೆ ಅದನ್ನೂ ನಿಲ್ಲಿಸ್ಬಿಟ್ಟಿದ್ದೀರಿ. ಅಲ್ಪಸಂಖ್ಯಾತರ ಜೊತೆ ನಿಂತ್ಕೊಳ್ಳೋಕೆ ನಿಮಗೂ ಭಯ. ಅಲ್ಪಸಂಖ್ಯಾತರ ಜೊತೆ ನಿಂತ್ಬಿಟ್ರೆ ಮೇಲ್ಜಾತಿಯವರು ಓಟಾಕ ಬಹುಸಂಖ್ಯಾತರ ಹಾಕಲ್ಲ ಅಂತ. ಹೀಗೆ ನೀವು ನಮ್ಮಲ್ಲಿ ಅರಳಾಗಿನ ಕಂಬ ಅಂತಾರೆ. ಅರಳು ಅಂದರೆ ಮಣ್ಣು, ಅಲ್ಲಿ ನಿಂತಿರೋ ಕಂಬ ಈ ಕಡೆ ಬೇಕಾದ್ರೂ ವಾಲುತ್ತೆ, ಈ ಕಡೆ ಬೇಲಾರು ವಾಲುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾಂಗ್ರೆಸ್ ಅನಿವಾರ್ಯ. ಈಗಲೂ ಕೂಡ ಸೆಕ್ಯುಲರ್ ಪಾರ್ಟಿ ಅಂತ ನಾವು ಭಾವಿಸ್ಬೋದಾದರೂ ಅದು ಕೂಡ ಕೋಮುವಾದಿಗಳಿಂದ ತುಂಬಿಕೊಂಡಿದೆ. ಅಂಥ ಜನಗಳೇ ಇದ್ದಾರೆ. ಅವರನ್ನು ಸ್ವಲ್ಪ ದೂರ ಇಡುವ ಕೆಲಸವನ್ನು ಮಾಡಿ. ಅದಿಲ್ಲ ಅಂತಂದರೆ ಕಸದ ಬುಟ್ಟಿಗೆ ತಾವು ಸೇರೋದು ಒಳ್ಳೆಯದು. ಯಾಕೆಂದರೆ ಕುವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಏನಿದೆ ಒಂದು ಸಮಾಜ ಹೋಗುವಾಗ ಹೊಸ ರಾಜಕೀಯ ಶಕ್ತಿ ತನ್ನಿಂತಾನೇ ಆವಿರ್ಭವಿಸುತ್ತೆ. ಹೊಸ ರಾಜಕೀಯ ಶಕ್ತಿ ಹುಟ್ಟುತ್ತೆ. ಆ ಒಂದು ಶಕ್ತಿ ನಮ್ಮ ಈ ದೇಶಕ್ಕಿದೆ, ಈ ಸಮಾಜಕ್ಕಿದೆ. ಆದ್ದರಿಂದ ನೀವು ಕಸದ ಬುಟ್ಟಿಗೆ ಹೋಗೋದಿದ್ದರೆ ಹೋಗಿ ಹೊಸ ವ್ಯವಸ್ಥೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ, ನೀವು ಬದಲಾಗಿ. ಇತಿಹಾಸ ನಿಮ್ಮನ್ನು ಕ್ಷಮಿಸದಂತೆ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾದ್ದು ದೇಶ ಮತ್ತು ಬಹುತ್ವದ ನಮ್ಮ ಸಮಾಜ. ಅದನ್ನು ಉಳಿಸೋದಕ್ಕೆ ಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನು ಆಮ್ ಆದ್ಮಿ ಪಾರ್ಟಿ ಆಗಮನ ಏನಿದೆ ಅದರ